ವಾಲ್ಮೀಕಿ ಸಮುದಾಯಕ್ಕೆ ರಮೇಶ್ ಕತ್ತಿ ಅವಹೇಳನವಾದಂತ ಒಂದು ಹೇಳಿಕೆಯನ್ನ ನೀಡಿರುವಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಸಿಡಿದೆದ್ದಿದ್ದಾರೆ ವಾಲ್ಮೀಕಿ ಸಮಾಜ. ವಾಲ್ಮೀಕಿ ಸಮುದಾಯಕ್ಕೆ ರಮೇಶ್ ಕತ್ತಿ ಅವರು ಅವಹೇಳನ ಮಾಡಿರುವಂತ ಆರೋಪದ ಹಿನ್ನೆಲೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮಾಜ ಸಿಡಿದೆದ್ದಿರುವಂತದ್ದು. ಮಂಡ್ಯದ ಮಳವಳ್ಳಿಯಲ್ಲಿ ವಾಲ್ಮೀಕಿ ಸಮುದಾಯ ಪ್ರತಿಭಟನೆಯನ್ನ ನಡೆಸಿದೆ. ರಮೇಶ್ ಕತ್ತಿ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ನಡೆಸಿದೆ. ಮಳವಳ್ಳಿ ತಾಲೂಕಿನ ನಾಯಕ ಸಮುದಾಯ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಂದ ಈ ಒಂದು ಪ್ರತಿಭಟನಾ ಜಾಥಾವನ್ನ ನಡೆಸಲಾಗಿದೆ. ಗಂಗಾ ಪರಮೇಶ್ವರಿ ದೇಗುಲದಿಂದ ಪಟ್ಟಣದ ತಾಲೂಕು ಕಚೇರಿವರೆಗೆ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ರಮೇಶ್ ಕತ್ತಿ ಬಂಧಿಸಿ ಕ್ರಮಕ್ಕೆ ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡಿದ್ದಾರೆ. ಮಳವಳ್ಳಿಯ ಪೋಸ್ಟ್ ಆಫೀಸ್ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಜನಾಕ್ರೋಶವನ್ನ ಮಾಡಿದ್ದಾರೆ. ತಮ್ಮ ಸಮುದಾಯಕ್ಕೆ ಅವಮಾನವನ್ನ ಮಾಡಿದಂಥ ಮಾಜಿ ಸಂಸದನ ಪ್ರತಿಕೃತಿಗೆ ಚಪ್ಪಲಿ ಸೇವೆಯನ್ನ ಮಾಡಿಬಿಟ್ಟು ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣವನ್ನ ದಾಖಲಿಸಿ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಹಾಗೂ ಪೊಲೀಸರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಕೂಡಲೇ ಮಾಜಿ ಸಂಸದ ರಮೇಶ್ ಕತ್ತಿಯನ್ನ ಬಂಧಿಸಿ ಕ್ರಮಕ್ಕೆ ಒಂದು ಪ್ರತಿಭಟನಾಕಾರರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ರಮೇಶ್ ಕತ್ತಿಯವರು ಅವಹೇಳನವಾದಂತಹ ಹೇಳಿಕೆಯನ್ನ ನೀಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮಾಜ ಸಿಡಿದೆದ್ದಿದೆ. ಗಂಗಾ ಪರಮೇಶ್ವರಿ ಒಂದು ದೇಗುಲದಿಂದ ಪಟ್ಟಣದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗಿದೆ. ರಮೇಶ್ ಕತ್ತಿಯನ್ನ ಬಂಧಿಸಿ ಕ್ರಮ ತೆಗೆದುಕೊಳ್ಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದಂತ ಮಾಜಿ ಸಂಸದನ ಒಂದು ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಗಂಗಾ ಪರಮೇಶ್ವರಿ ದೇಗುಲದಿಂದ ಪಟ್ಟಣದ ತಾಲೂಕು ಕಚೇರಿವರೆಗೆ ಎಂದು ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರಬಹುದು. ರಮೇಶ್ ಕತ್ತಿಯನ್ನ ಬಂಧಿಸಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳವಳ್ಳಿಯ ಪೋಸ್ಟ್ ಆಫೀಸ್ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಜನಾಕ್ರೋಶವನ್ನ ಮಾಡಲಾಗಿದೆ. ರಮೇಶ್ ಕತ್ತಿಯ ಒಂದು ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ರಮೇಶ್ ಕತ್ತಿ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ರಮೇಶ್ ಕತ್ತಿಯ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಗಂಗಾ ಪರಮೇಶ್ವರಿ ದೇಗುಲದಿಂದ ಪಟ್ಟಣದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣವನ್ನ ದಾಖಲಿಸಿ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಹಾಗೂ ಪೊಲೀಸರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಈ ಕೂಡಲೇ ಮಾಜಿ ಸಂಸದ ರಮೇಶ್ ಕತ್ತಿಯನ್ನ ಬಂಧಿಸಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಭಟನೆ ರಮೇಶ್ ಕತ್ತಿ ಅವರು ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ವೈಯಕ್ತಿಕವಾಗಿ ರಾಜಕಾರಣ ಮಾತಾಡೋದು ಯಾರು ಬೇಡ, ಯಾರು ಹೇಳೋಕ್ಕಾಗಲ್ಲ. ನನ್ನನ್ನು ಇನ್ನೊಬ್ರು ತೇಜೋವಧೆ ಮಾಡ್ಬೋದು, ಇನ್ನೊಬ್ಬರನ್ನ ನಾ ತೇಜೋವಧೆ ಮಾಡ್ಬೋದು. ಅದು ನಮ್ಮ ವೈಯಕ್ತಿಕ ವಿಚಾರ ರಾಜಕಾರಣದಲ್ಲಿ. ಆದರೆ ಇವರು ಸಮಾಜದ ಒಂದು ಜಾತಿ ಹೆಸರನ್ನ ಹೇಳ್ಕೊಂಡು ಇಡೀ ಸಮಾಜಕ್ಕೆ ಒಂದು ಅವಮಾನ ಮಾಡಿದ್ದಾರೆ. ಅವರು ರಮೇಶ್ ಕತ್ತಿಯವರು ಎಲ್ಲ ಜನರಲ್ಗೆ ನಿಂತ್ಕೊಂಡ್ರೆ ಇವರೇ ನಿಂತ್ಕೊಂಡ್ರೆ ಬ್ಯಾಡ್ರು, ವಾಲ್ಮೀಕಿಯವರು ಈ ಬೆಸ್ತ ಜನಾಂಗ, ನಾಯಕ ಜನಾಂಗ ಅಂತ ಒಂದು ಮಾತನ್ನು ಏನು ಆಡಿದಾರೆ ಅದು ಅವಿವೇಕ್ತನ. ಅವ್ರಿಗೆ ರಮೇಶ್ ಕತ್ತಿಯವರು ಆಡಿರುವಂಥ ಮಾತು ಅವಿವೇಕ್ತನ. ಇದು ಜಾತಿ ನಿಂದನೆ ಪ್ರಶ್ನೆ ಬರುತ್ತೆ. ಅದರಿಂದ ಈ ರಮೇಶ್ ಕತ್ತಿಯವರು ಇನ್ಮುಂದಾದರೂ ಇಂಥ ಅವಿಯಾಚ ಶಬ್ದಗಳಿಂದ ಆಡುವುದು, ಜಾತಿ ನಿಂದನೆ ಆಡುವುದು ನಮ್ದೊಂದು ಸಮಾಜನೇ ಅಂತಲ್ಲ, ಯಾವುದೇ ಸಮಾಜ ಆದರೂ ಅಷ್ಟೇ ರಾಜಕಾರಣದಲ್ಲಿ ಸಮಾಜನ ಹೆಸರಿಟ್ಕೊಂಡು ಯಾರನ್ನೂ ಆಡಬಾರ್ದು. ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಎಲ್ಲಿ ಯಾರು ಬೇಕಾದ್ರೂ ನಿಲ್ಬೋದು. ಚುನಾವಣೆಗೆ ಜನರಲ್ಲೇ ನಿಲ್ಲಬೇಕು, ಎಸ್ ಸಿ ಕಡೆಯವರು ಎಸ್ ಸಿ ನಿಲ್ಲಬೇಕು, ಎಸ್ ಟಿ ನಿಲ್ಲಬೇಕಂತ ಎಲ್ಲೂ ನಮ್ಮ ದೇಶದಲ್ಲಿ ಅದರ ಕಾನೂನೇನು ಎಲ್ಲೂ ಆಗಿಲ್ಲ. ಅದರಿಂದ ಇವತ್ತು ಈ ಪ್ರತಿಭಟನೆ ಆ ರಮೇಶ್ ಕತ್ತಿ ಅವ್ರಿಗೆ ಏನು ಅವ್ರು ಆಡಿದಾರ ಮಾತು ಅವ್ರಿಗೆ ಶೋಭೆ ತರುವಂಥದ್ದಲ್ಲ.
ಇದನ್ನ ನಾವು ಏನ್ ಬೇಕಾದ್ರೂ ಅವ್ರ ಬಗ್ಗೆ ಆಡ್ಬೋದು. ಯಾಕೆಂತಂದ್ರೆ ನಮ್ಮ ಸಮಾಜ ಗೌರವಯುತವಾಗಿ ಒಬ್ಬರನ್ನ ಯಾರನ್ನ ವ್ಯಕ್ತಿನ ಯಾವ ರೀತಿ ಮಾತಾಡಿಸ್ಬೇಕು, ಹೇಗೆ ಮಾತಾಡಿಸ್ಬೇಕು ಅಂತ ಎಲ್ಲ ನಮ್ಮ ಗುರುಗಳು ಮತ್ತೆ ನಮ್ಮ ನಾಯಕರುಗಳು ಮತ್ತೆ ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರು ನಮ್ಮ ಒಂದು ಸಮಾಜಕ್ಕೆ ಒಂದು ಬುದ್ಧಿ ಹೇಳ್ತಾರೆ. ನಾವು ಯಾರನ್ನೂ ನಿಂದನೆ ಮಾಡಬಾರ್ದು, ಯಾರನ್ನೂ ಬೈಬಾರ್ದು. ರಾಜಕಾರಣದಲ್ಲಿ ಅದು ರಾಜಕಾರಣ ಮಾಡುವಾಗ ರಾಜಕಾರಣ ಮಾಡೋಣ. ಯಾರು ರಾಜಕಾರಣದಲ್ಲಿ ಅವರವರ ಪ್ರೀತಿ ಅವರವರ ಇಷ್ಟ ರಾಜಕಾರಣ ಮಾಡ್ತಾರೆ. ಆದರೆ ಇವರು ಮಾಡಿರುವಂಥದ್ದು ಜಾತಿ ನಿಂದನೆ. ಅದಕ್ಕೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ಇವ್ರ ಮೇಲೆ ಜಾತಿ ನಿಂದನೆ ಕೇಸ್ನ FIR ಮಾಡಬೇಕು. ಇವತ್ತು ನಾವು ಮಳವಳ್ಳಿ ತಾಲೂಕಲ್ಲಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀವಿ, ಜಾತಿ ನಿಂದನೆ ಕಂಪ್ಲೇಂಟ್ ಕೊಡ್ತೀವಿ. ಅದರಿಂದ ದಯಮಾಡಿ ರಮೇಶ್ ಕತ್ತಿ ಅವ್ರಿಗೆ ಏನು ಆಡಿದಾನ ಅವನು ರಮೇಶ್ ಕತ್ತಿ ಅವನಿಗೆ ಏಕವಚನದಲ್ಲಿ ನಾವು ಅವ್ನಿಗೆ ಏನು ನಮ್ಮ ಜನಗಳು ಆಡಿದಾರೋ ಆ ಬಗ್ಗೆ ಇವತ್ತು ನಾವು ಧಿಕ್ಕಾರ ಈ